ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶ ಭಾಗಕ್ಕೆ ಹೋಗುವವರಾಗಿರೋಣ. ಪ್ರಾರ್ಥನೆ ಮಾಡಿಕೊಂಡು. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ಈ ದಿನ ನಿಮ್ಮ ಮಾತುಗಳನ್ನು ಮಾತನಾಡುವುದಕ್ಕೆ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದರೆ ಅದಕ್ಕಾಗಿ ಸ್ತೋತ್ರಗಳು. ತಂದೆ, ಹೇಳುವಂಥ ಮಾತುಗಳು ಪರಿಶುದ್ಧಾತ್ಮನ ಸಹಾಯದಿಂದ ಬರುವುದಕ್ಕೆ ಸಹಾಯ ಮಾಡಿರಿ. ಈ ದಿನ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ದುಃಖ ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅನ್ನುವಂಥ ಮಾತಿನ ವಿಷಯವನ್ನು ಕುರಿತು ಹೇಳುವುದಕ್ಕೆ ಸಿದ್ಧವಾಗಿರುವಾಗ, ತಂದೆ, ಆದಿಯಿಂದ ಅಂತ್ಯದವರೆಗೂ ನನ್ನನ್ನು ನಡೆಸಿ ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ನನ್ನ ನಡೆಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ದೇವ ಜನರಿಗೂ ಮತ್ತೊಂದು ಸರಿ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಓಕೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿರುವಂಥ ಮಾತಿನ ಭಾವನೆಯನ್ನು ನಾವು ಈ ದಿನ ನೋಡೋರಾಗಿದ್ದೇವೆ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ: ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಏನು ಪ್ರಿಯರೇ, ಪ್ರಪಂಚದಲ್ಲಿರುವಂಥ ಮಾನವರನ್ನು ನಾವು ಆಲೋಚನೆ ಮಾಡುವಾಗ ಯಾರಾದರೂ ದುಃಖ ಪಡುವುದಕ್ಕೆ ಇಷ್ಟಪಡ್ತಾರ ಪ್ರಿಯರೇ? ದುಃಖ ಪಡುವುದಕ್ಕೆ ಯಾರಾದರೂ ಇಷ್ಟಪಡ್ತಾರ? ಯಾವಾಗೂ ನಾವು ಸಂತೋಷವಾಗಿರಬೇಕು, ನಮ್ಮ ಕುಟುಂಬದಲ್ಲಿ ಉಲ್ಲಾಸ ಇರಬೇಕು, ಸಂತೋಷ ಇರಬೇಕು, ಸಮಾಧಾನ ಇರಬೇಕು. ಒಳ್ಳೆಯದೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ದುಃಖದ ಹಿಂದೆ ಒಂದು ಆಶೀರ್ವಾದ ಇದೆ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ. ಈ ದುಃಖ ಎಂಬುವಂಥ ಈ ವೇದನೆ ಹಿಂದೆ ಒಂದು ಆಶೀರ್ವಾದ ಅಡಕವಾಗಿದೆ ಪ್ರೇರೆ. ಅದು ಯಾರಿಗಾದರೂ ಅರ್ಥ ಆಗ್ತಾ ಇದೆಯಾ ಈ ದಿನ ಪ್ರೇರೆ? ಪ್ರಾರ್ಥನೆ ಮಾಡುವಾಗಲೂ ಕೇವಲ ಭೌತಿಕವಾಗಿ ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡೋರಾಗಿರ್ತೀವಿ. ಆದರೆ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ ಅನ್ನುವಾಗ ದುಃಖ ಯಾವಾಗ ಬರುತ್ತೆ ಪ್ರೇರೆ? ದುಃಖ ಯಾವಾಗ ಬರುತ್ತೆ? ನಮಗೆಲ್ಲ ಗೊತ್ತಿರುವ ಹಾಗೆ ರೋಗದಲ್ಲಿದ್ದಾಗ ದುಃಖ, ವೇದನೆ, ಸಂಕಟ. ಸಾಲದಲ್ಲಿದ್ದಾಗ ಭಯಂಕರವಾದಂಥ ರೋದನೆಗಳು. ಅವಮಾನಗಳಿದ್ದಾಗ ದುಃಖ ಎಲ್ಲ ಬರುತ್ತೆ ಅಲ್ವಾ? ಅಂದರೆ ಈ ಮೂರನ್ನ ಈ ದಿನ ನಾವು ಆಲೋಚನೆ ಮಾಡೋ ಹೋಗೋಣ. ಒಂದು ದುಃಖವಿರುವಾಗ, ದುಃಖ ಬರೋದು ಎಂಥದಕ್ಕಂದರೆ ರೋಗದಲ್ಲಿದ್ದಾಗ ಅಥವಾ ಸಾಲದಲ್ಲಿದ್ದಾಗ ಅಥವಾ ಅವಮಾನದ ಸ್ಥಿತಿಗಳಲ್ಲಿದ್ದಾಗ. ಇಂಥ ಸ್ಥಿತಿಯಲ್ಲಿದ್ದಾಗ ಮನುಷ್ಯನಿಗೆ ಸಮಾಧಾನವಿರಲ್ಲ, ದುಃಖವಿರುತ್ತದೆ. ಅಂದರೆ ದೇವರು ಎಂಥವ್ರನ್ನ ಧನ್ಯರಂತ ಇದ್ದಾರೆ ಅಂದರೆ ಲೋಕ ಆಲೋಚನೆ ಮಾಡುವಂಥ ಆಲೋಚನೆಗಳು ಬೇರೆ ಬೇರೆ. ಲೋಕಕ್ಕೆ ಯಾವತ್ತೂ ದೇವರ ವಾಕ್ಯ ಕಂಪೇರ್ ಮಾಡೋದಕ್ಕೆ ಹೋಗಲೇಬೇಡಿ. ಲೋಕದವರು ಏನಂತಾರೆ ಅಂದರೆ ಎಲ್ಲ ದೇವರುಗಳ ಒಂದೇ ಅಂತಾರೆ. ಆಲೋಚನೆ ಮಾಡೋಣ, ಎಲ್ಲ ದೇವರುಗಳು ಒಂದೇ ರೀ. ಯೇಸು ಸ್ವಾಮಿನೂ ಒಂದೇ, ಅಲ್ಲಾನೂ ಒಂದೇ, ನಮ್ಮ ಹಿಂದೂ ದೇವರುಗಳು ಒಂದೇ ಅಂತ ಹೇಳ್ತಾರೆ. ನಾನು ಹೇಳುವುದೇನೆಂದರೆ ಎಲ್ಲ ದೇವರು ಒಂದಾಗಿದ್ದರೂ ಅದರಲ್ಲಿ ಯೇಸು ಕ್ರಿಸ್ತನನ್ನು ಸೇರಿಸ್ಬೇಡಿ. ಎಲ್ಲರೂ ಒಂದು ಅನ್ಕೋತೀರಾ, ನೀವು ಅಂದ್ಕೊಳ್ಳಿ, ಪರವಾಗಿಲ್ಲ. ಅದರಲ್ಲಿ ಯೇಸು ಕ್ರಿಸ್ತನ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯೇಸು ಕ್ರಿಸ್ತನು ಪರಿಶುದ್ಧನು. ಪರಿಶುದ್ಧನು ಅನ್ನುವಂಥ ಮಾತಿಗೆ ಅರ್ಥ ಗೊತ್ತಾ? ಭಯಂಕರ ಕೊಚ್ಚೆಯಲ್ಲಿ ಮೋರಿಗಳ ನೀರು ಫಿಲ್ಟ್ರಿಗೆ ಬಂದು ಶುದ್ಧ ಮಾಡಿ ಕಾಯಿನ್ ಹಾಕಿರ್ತಾರೆ, ಕಾಯಿನ್ ಬಾಕ್ಸ್ ಹತ್ರ ಮೇಲಡೆ ಹಾಕಿರ್ತಾರೆ, ದೊಡ್ಡದಾಗಿ ಶುದ್ಧ ಕುಡಿಯುವ ನೀರು. ಅದು ಪ್ಯೂರ್ ಶುದ್ಧನ? ಆಲೋಚನೆ ಮಾಡಿ, ಪ್ಯೂರ್ ಶುದ್ಧನ ಅದು? ಇಲ್ಲ. ಕೊಳಕಿಂದ ಮಿಶ್ರಣವನ್ನು ಮಾಡಿ ಅದಕ್ಕೆ ಒಂದು ಬಣ್ಣವನ್ನು ಹಾಕಿ ಅದು ಬಿಳಿದಾಗಿ ಕಾಣುವ ರೀತಿಯಲ್ಲಿ ಬಂದಿದೆ ಮನುಷ್ಯನ ಮೇಲೆ. ಓಕೆನಾ? ಇದನ್ನ ನೀರುಗಳ ಮೂಲಕನೂ ರೋಗಗಳು ಪ್ರೇರೆ, ನೀರುಗಳ ಮೂಲಕನೂ ಮಿನರಲ್ ಇಲ್ಲ ಪ್ರೇರೆ. ಅಂದರೆ ಅದರಲ್ಲೊಂದು ಶಕ್ತಿ ಇಲ್ಲ, ಅದರ ಶಕ್ತಿನ ಕಳ್ಕೊಬಿಟ್ಟಿದೆ ಪ್ರೇರೆ ನೀರು ಕೂಡ. ಅಂದರೆ ಇದು ಪರಿಶುದ್ಧ ಅಲ್ಲ. ಕೊಳಚೆಯಿಂದ ಶುದ್ಧವಾಗುವಂಥದ್ದು ಪರಿಶುದ್ಧತೆ ಅನ್ನಲ್ಲ, ಪ್ಯೂರಾಗಿ. ಅಂದರೆ ಜನ್ಮರಹಿತ ಪಾಪವಿಲ್ಲದವ
ದೇವ ಕುಮಾರನಂದರೆ ಆತನು ಪರಿಶುದ್ಧನು ಒಬ್ಬನೇ ಪ್ರೇಮ. ಎಲ್ಲರೂ ಒಂದು ಅಂದ್ಕೊಂಡಿದ್ರೆ ನೀವು ಅಂದ್ಕೊಳ್ಳಿ ಪರವಾಗಿಲ್ಲ, ಅದರಲ್ಲಿ ಯೇಸು ಕ್ರಿಸ್ತನ ಮಾತ್ರ ಆಡ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಆತನು ಪರಿಶುದ್ಧತೆಯಲ್ಲಿ ಏಕ ದೇವನು, ಪವಿತ್ರನು, ಹೆಣ್ಣಿನ ಆಸೆ ಚಟವಿಲ್ಲದವರು, ಕುಡುಕುತನದ ಚಟ ಮುಂತಾದದಿಲ್ಲದವರು, ಸುಳ್ಳು ಹೇಳುವಂಥ ಚಟವಿಲ್ಲದವರು, ಮೋಸ ಮಾಡುವಂಥ ಚಟವಿಲ್ಲದವರು, ಈ ಎಲ್ಲ ಯಾವ ಸ್ವಭಾವವನ್ನು ಧರಿಸಿಕೊಳ್ಳದಂಥ ದೇವರು ಅಂದರೆ ಆತನು ಯೇಸು ಕ್ರಿಸ್ತನು ಪ್ರೇಮ. ದಯವಿಟ್ಟು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೀವು ಆ್ಯಡ್ ಮಾಡ್ಕೊಳ್ಳಿ, ನೀವು ಎಷ್ಟು ಜನನ ದೇವ್ರು ಮಾಡ್ಕೋತೀರಾ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಹೋಲಿಸ್ಕೊಳ್ಳಿ. ಯೇಸು ಕ್ರಿಸ್ತನ ಮಾತ್ರ ಎಲ್ಲದರಲ್ಲೂ ಒಂದು, ಆತನು ಕೃಷ್ಣ ಅಂತ ಯಾವುದೇ ಕಾರಣಕ್ಕೂ ಹೋಲ್ಸಕ್ಕೆ ಹೋಗಬೇಡಿ. ನಾನು ಯಾರ ದೇವ್ರ ಬಗ್ಗೆನೂ ನಾನು ಹೇಳೋಣ ಮಾಡ್ತಾಯಿಲ್ಲ, ಆದರೆ ಯೇಸು ಕ್ರಿಸ್ತನ ಮಾತ್ರ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾ? ಒಳ್ಳೆಯದು, ಓಕೆನಾ? ದೇವ್ರ ವಾಕ್ಯ ಹೇಳುತ್ತೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನಾವು ವಾಕ್ಯದಲ್ಲಿ ನೋಡುವಾಗ ಹನ್ನಳು ಎಂಬುವಂಥ ದೇವಭಕ್ತಳು ಬೇರೆ, ಕ್ರೈಸ್ತರಾದಂಥ ನಾವು ಅರ್ಥ ಮಾಡ್ಕೋಣ. ಹನ್ನಳು ಎಂಬುವಂಥ ದೇವಭಕ್ತಳು ಮಹಾರೋಧನೆಯಿಂದ, ವೇದನೆಯಿಂದ, ಮಕ್ಕಳಿಲ್ಲದಂಥ ಕಾರಣಕ್ಕೆ ಅನೇಕ ಅವಮಾನಗಳು. ಮನೆ ಕುಟುಂಬದಲ್ಲಿ ಅವಮಾನ ಇರುತ್ತಾ? ಮನೆ ಕುಟುಂಬದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಲ್ವಾ? ಇರಲ್ಲ ಪ್ರೇಮ. ನಿಮ್ಮ ಮನೆ ಕುಟುಂಬದಲ್ಲಿ, ಬೇರೆ ಮನೆ ಕುಟುಂಬದಲ್ಲಿ ಅರ್ಥ ಮಾಡ್ಕೊಳ್ತಾರೋ ಅದು ಬೇರೆ ಪ್ರಶ್ನೆ ಬೇರೆ. ಸ್ವಂತ ಮನೆಯಲ್ಲಿ, ಸ್ವದೇಶದಲ್ಲಿ, ಸ್ವಂತ ಜನರ ಮಧ್ಯದಲ್ಲಿ ಅವಮಾನ ಇರುತ್ತಾ? ಖಂಡಿತ ಅವಮಾನ ಇರುತ್ತೆ, ಖಂಡಿತ ಅವಮಾನ ಇರುತ್ತೆ ಬೇರೆ. ನಾವು ಯೇಸು ಕ್ರಿಸ್ತನ ನೋಡಿ ನಾವು ಅರ್ಥ ಮಾಡ್ಕೋಬೋದು. ಸ್ವದೇಶದಲ್ಲಿ, ಸ್ವಂತ ಊರಲ್ಲಿ, ಸ್ವಂತ ಜನರ ಮಧ್ಯದಲ್ಲಿ ಅವಮಾನ ನಿಂದೆಗಳು ಉಂಟಾ ಅಂದರೆ ಖಂಡಿತ ಇರುತ್ತೆ. ಹನ್ನಳಿಗೆ ಪಿನೆಯಾಸಳು ಎನ್ನುವಂಥ ಮತ್ತೊಂದು ಹೆಂಡತಿ ಹೀಯಾಳಿಸುವಂಥದ್ದು. ಒಂದೇ ರಕ್ತದಲ್ಲಿ ಬೆರೆತಿದ್ದಾರೆ. ಒಬ್ಬನೇ ಯಜಮಾನನು ಹಂಚಿಕೊಂಡು ಜೀವನ ಮಾಡುವಂಥ ಇವರು ಅಕ್ಕ ತಂಗಿಯರ ರೀತಿಯಲ್ಲಿ ಇರಬೇಕಲ್ವ? ಹೌದಲ್ವ? ಆದರೆ ತನಗೆ ಮಕ್ಕಳಿರುವಂಥ ಕಾರಣಕ್ಕೆ, ಈತಳಿಗೆ ಮಕ್ಕಳಿಲ್ಲದ ಕಾರಣಕ್ಕೆ ಎಷ್ಟು ವರ್ಷ ಆತಳು ಹಿಂಸೆ ಅನುಭವಿಸಿರ್ಬೋದು, ಎಷ್ಟು ವರ್ಷ ದುಃಖ ಪಟ್ಟಿರ್ಬೋದು, ವೇದನೆ ಪಟ್ಟಿರ್ಬೋದು. ದೇವರ ಸಾನ್ನಿಧ್ಯಕ್ಕೆ ಹೋಗಿ ಭಯಂಕರವಾಗಿ ಅಳುವಾಗ ಆತಳ ಮೊರೆ ಆ ಪರಮಾತ್ಮನ ಬಳಿಗೆ ಹೋಗ್ತದೆ. ಅಂದರೆ ದುಃಖದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾರ ಕೇಳಲ್ಲ? ಈ ಜನರು, ಈ ಪ್ರಪಂಚದ ಮಾನವರು ನಿನ್ನ ಗೋಳಾಟ ಒಂದು ದಿವಸ ಕೇಳಬಹುದು, 2 ದಿವಸ ಕೇಳಬಹುದು, 3ನೇ ದಿವಸಕ್ಕೆ ದಿನಾ ಸಾಯೋರ್ಗೆ ಅಳೋರು ಯಾರು ಅಂತಾರೆ. ಒಂದೇ ಮಾತು, ದಿನಾ ಸಾಯೋರ್ಗೆ ಅಳೋರು ಯಾರು ಅನ್ನುವಂಥ ಗಾದೆ ಕಟ್ಟಿದ್ದಾರೆ. ಅಂದರೆ ದಿನ ಕಷ್ಟ ಹೇಳ್ಕೊಳ್ಳೋರಿಗೆ ಸ್ಪಂದಿಸೋರು ಯಾರೂ ಇಲ್ವಾ? ದಿನ ವೇದನೆಯಲ್ಲಿರೋರಿಗೆ ಸಮಾಧಾನ ಪಡಿಸೋರು ಯಾರೂ ಇಲ್ವಾ? ಚಿಂತೆ ಮಾಡೋರಿಗೆ ನಿನ್ನ ಚಿಂತೆ ಭಾರ ನನ್ನ ಮೇಲೆ ಹಾಕೋನವ್ರು ಯಾರೂ ಇಲ್ವಾ? ಅಂದರೆ ಯಾರೂ ಇಲ್ಲ. ಒಬ್ಬನಿದ್ದಾನೆ ಪ್ರಿಯರೇ, ನಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬನಿದ್ದಾನೆ. ಇಡೀ ಪ್ರಪಂಚದ ಭಾರವನ್ನು ಹೊತ್ತಿರುವಂಥ ಸರ್ವೇಶ್ವರನು ಆತನು. ಏನು ಪ್ರಿಯರೇ, ಭಾರ ಹೊತ್ತಿದ್ದಾನೆ ಈ ಭೂಮಿ ಮೇಲೆ. ಪ್ರಿಯರೇ ನೋಡಿ, ಆಲೋಚನೆ ಮಾಡಿ. ಭೂಮಿ ಶೂನ್ಯದಲ್ಲಿದೆ, ಅರ್ಥ ಮಾಡ್ಕೊಳ್ಳಿ. ಭೂಮಿ ಶೂನ್ಯದಲ್ಲಿರುವಾಗ ಇದನ್ನು ಹಿಡಿದವ್ರು ಯಾರು ಇದ್ದಾರೆ, ಅವ್ರು ನಿಮ್ಗೆ ಕಾಣ್ತಾ ಇಲ್ಲ. ಆಲೋಚನೆ ಮಾಡಿ. ಒಂದು ಚೂರು ತಲೆಗೆ ಮೈಂಡ್ಗೆ ಕೆಲಸ ಕೊಡಿ. ಏನು ಬೇರೆ ಏನಿರ್ಬೋದು? ನಮ್ಮ ಬಳಿಯಲ್ಲಿ ಈ ಒಂದು ಭಾಷಣಿಗೆ ಇದೆ. ಇದನ್ನು ಹಿಡಿದಿರುವಂಥ ಮನುಷ್ಯನ ನಾನಿದ್ದೇನೆ. ಇವಾಗ ದೇವರು ಯಾರು? ಆತ್ಮಸ್ವರೂಪನು. ದೇವರು ಮಾನವರ ಹಾಗೆ ದೇಹವಿಲ್ಲ ಪ್ರೇರೆ, ದೇಹ ಇಲ್ಲ. ದೇವರು ಅಂದರೆ ಮೊದಲದಾಗಿ ಅರ್ಥ ಮಾಡ್ಕೋಬೇಕು, ಅಂದರೆ ದೇಹವಿಲ್ಲದವನು, ವಾ ಅಂದರೆ ವರ್ಣಿಸಲಾಗದವನು, ರು ಅಂದರೆ ರೂಪವಿಲ್ಲದವನು. ಆತನು ಬೈಬಲ್ ಗ್ರಂಥದಲ್ಲಿ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳುವ ಪ್ರಕಾರ ದೇವರು ಆತ್ಮಸ್ವರೂಪನಾಗಿದ್ದಾನೆ. ದೇಹವಿಲ್ಲದವನು, ವರ್ಣಿಸಲಾಗದವನು, ರೂಪವಿಲ್ಲದವನು. ಆತನು ಆತ್ಮಸ್ವರೂಪನಾದ ದೇವರಾಗಿದ್ದಾನೆ. ಈಗ ಆತ್ಮಸ್ವರೂಪನಾದ ದೇವರು ಭೂಮಿಯನ್ನು ಶೂನ್ಯದಲ್ಲಿ ಹಿಡಿದಿದ್ದಾರೆ, ಶೂನ್ಯದಲ್ಲಿ ಹಿಡ್ಕೊಂಡಿದ್ದಾರೆ ಪ್ರೇರೆ. ಓಕೆನಾ? ದೇವರು ಕಾಣ್ತಾ ಇಲ್ಲ ನಮಗೆ.
ದೇವರು ಆತ್ಮ ಅಲ್ವಾ? ಕಾಣಲ್ಲ. ನಮ್ಮ ಆತ್ಮ ನಮ್ಗೆ ಕಾಣುತ್ತಾ? ನಮ್ಮ ಆತ್ಮ ನಮ್ಗೆ ಕಾಣುತ್ತಾ? ಖಂಡಿತ ಕಾಣೋದಿಲ್ಲ. ಮತ್ತು ದೇವ್ರು ಹೇಗೆ ಕಾಣ್ತಾರೆ? ದೇವ್ರನ್ನ ನಾವು ಅನುಭವಿಸ್ಬೇಕಾಗತ್ತೆ. ಯಾವ ರೀತಿ? ಈ ವಚನ ಹೇಳ್ತಾ ಇದ್ದೀನಲ್ಲ, ಈ ರೀತಿ ದೇವರು ಈ ಭೂಮಿ ನೋಡಿ ಬೇರೆ, ಇದನ್ನ ನಾನು ಹಿಡ್ದಿರೋದಕ್ಕೆ ಇದಿದೆ. ಒಂದು ವೇಳೆ ನಾನು ಇಲ್ಲ, ಈ ಕೈ ಇಲ್ಲಿ ಹಿಡ್ದಿಲ್ಲ ಅಂದರೆ ಇದು ನಿಲ್ಲುತ್ತಾ ಬೇರೆ? ಇದು ಖಂಡಿತ ನಿಲ್ಲಲ್ಲ, ಬಿದೋಗುತ್ತೆ. ಓಕೆನಾ? ಇದನ್ನು ಹಿಡಿಯೋರು ಯಾರು ಇಲ್ಲ ಅಂದರೆ ಬಿದೋಗುತ್ತೆ. ಇವಾಗ ಭೂಮಿ ಶೂನ್ಯದಲ್ಲಿದೆ. ನೀವು ವಿಜ್ಞಾನಿಗಳನ್ನ ವಿಚಾರಿಸಿ, ಈ ಭೂಮಿ ಶೂನ್ಯದಲ್ಲಿದೆ, ಇದನ್ನು ದೇವರು ತೂಗ ಹಾಕಿದ್ದಾರೆ. ದೇವರು ಭೂಮಿಯನ್ನು ತೂಗ ಹಾಕಿದ್ದಾರೆ ಪ್ರಿಯರೇ. ಆಲೋಚನೆ ಮಾಡಿ ದೇವರ ಶಕ್ತಿ. ತೂಗ ಹಾಕಿರುವಂಥ ದೇವರು ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇದ್ದೀವಿ. ಓಕೆನಾ? ಇವಾಗ ದೇವರು ಹಿಡಿದಿದ್ದಾರೆ ಈ ಭೂಮಿಯನ್ನು. ಈ ಭೂಮಿ ಮೇಲೆ ಇರುವಂಥ ಸರ್ವ ಪದಾರ್ಥಗಳೆಲ್ಲ ದೇವರಿಗೆ ಭಾರ ತಾನೆ? ದೇವರಿಗೆ ಕೆಪಾಸಿಟಿ ಇಲ್ವಾ? ಭೂಮಿ ಶೂನ್ಯದಲ್ಲಿದೆ, ಭೂಮಿ ಒಳಗಡೆ ನಾವಿದ್ದೇವೆ. ಓಕೆನಾ? ಬ್ಯಾಗ್ ಇರುತ್ತೆ ಬೇರೆ, ಬ್ಯಾಗ್ನ ತಗೊಂಡು ಸ್ಕೂಲ್ ಬ್ಯಾಗು ಮಗು ಎಲ್ಲ ಹೋಗ್ತಾ ಇರುತ್ತೆ. ಬ್ಯಾಗ್ ಒಳಗಡೆ ಸಾಮಾನೆಲ್ಲ ಇದೆ, ಪೆನ್ ಎಲ್ಲ ಇದೆ, ಜಾಮಿಟ್ರಿ ಬಾಕ್ಸ್ ಎಲ್ಲ ಇದೆ. ಇವಾಗ ಹೊರ್ತಿರೋರು ಯಾರು? ನಿಮ್ಮ ಮಗನು, ನಮ್ಮ ಮಗನು. ಓಕೆನಾ? ಹೊರ್ತಾ ಇದೆ. ಒಳಗಡೆ ಏನಿದೆ? ಬುಕ್ಸು ಎಲ್ಲ ಇದೆ. ಇದ್ರ ಭಾರ ಎಲ್ಲ ಯಾರ ಮೇಲೆ ಬೀಳುತ್ತೆ? ಬ್ಯಾಗ್ ಮೇಲೆ ಬೀಳುತ್ತಾ ಅಥವಾ ಬ್ಯಾಗ್ನ ಹೊತ್ತಿರೋಂಥ ನಮ್ಮ ಮಗನ ಮೇಲೆ ಬೀಳುತ್ತಾ? ನಮ್ಮ ಮಗನ ಮೇಲಲ್ವಾ? ಹೌದಲ್ವ? ಇನ್ನೊಂದು ವಿಷಯ ಹೇಳ್ತೀನಿ. ಪ್ರಯಾಣ ಮಾಡುವಂಥ ಆಟೋ ಇರುತ್ತೆ. ಓಕೆನಾ? ಆಟೋ ಇರುತ್ತೆ. ಸುಮಾರು 5 ಜನ ಇರ್ತಾರೆ. 3 ಜನದ ಮೇಲೆ 4ನೇ ಮನುಷ್ಯ ಹತ್ತಿದ್ರೆ 1.5 ಅಂತ ರೂಲ್ಸ್ ಇದೆ. 5 ಜನ ಹತ್ತಿರ 1.5 ಅಂತ ರೂಲ್ಸ್ ಇದೆ. 4 ಜನ ಹತ್ತಿದ್ರೆ 1.5 ಅಂತ ಇದೆ. 5 ಜನ ಹತ್ತಿದ್ರೆ 1 to ಡಬಲ್ ಅಂತ ರೂಲ್ಸ್ ಇದೆ. ಓಕೆನಾ? ಈಗ 3 ಜನ ಹತ್ತಿ, ಇನ್ನಿಬ್ಬರು ಆಚೆ ಕಡೆ ಇದ್ದವರು ಅವರು ಹತ್ಕೋತಾರೆ. ಡ್ರೈವರ್ ಆದವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಸರ್, 3 ಜನಕ್ಕೆ ಮಾತ್ರ ಮಿನಿಮಮ್, 4ನೇ ಮನುಷ್ಯ 5ನೇ ಮನುಷ್ಯ ಆದರೆ ಇವ್ರಿಗೆ 1.5 ಆಗುತ್ತೆ ಅನ್ನುವಾಗ, ಈ ಕೂತವರು 3 ಜನ, ಸರ್ ನಾವು ನಮ್ಮ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಕೂತೀವಿ, ನಾವು ನಮ್ಮ ತೊಡೆ ಮೇಲೆ ಕುಂಡಿಸ್ಕೋತೀವಿ, ನಡೀರಿ ಸರ್ 3 ಜನದ ಹಣನೇ ತಗೊಳ್ಳಿ ಅಂದರೆ, ಡ್ರೈವರ್ ಆದವ್ರು ಏನಂತಾರೆ ಗೊತ್ತಾ? ಅಮ್ಮ, ನೀವು 3 ಜನ ಕೂತಿರೋದು ಹೊತ್ತಾರಂಥ ಭಾರವು ನನ್ನ ಆಟೋನೇ ಆಗಿದೆ. ಆಚೆ ಕಡೆ ಇರುವಂಥ ಈ ಸ್ತ್ರೀಯರು ಹತ್ತಿದರು ಅಥವಾ ಪುರುಷರು ಹತ್ತಿರ ಕೂಡ ಇದ್ರ ಭಾರ ಇವ್ರು ನಿಮ್ಮ ಮೇಲೆ ಕೂತ್ಕೋಬೋದು, ನಿಮ್ಮ ಭಾರ ಸಮೇತವಾಗಿ ಈ ಆಟೋ ಹೊರ್ತಾ ಇದೆ, ಆದ್ದರಿಂದ ನೀವು 1.5 ಕೊಡಬೇಕು ಅಂತ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅಂದರೆ ಇದರಿಂದ ಏನರ್ಥ ಆಯಿತು? ಇವ್ರು ಯಾರ ಮೇಲಾದರೂ ಕುಂಡಿಸ್ಕೊಂಡ್ರು, ಯಾರ ಮೇಲಾದರೂ ಕುಂಡಿಸ್ಕೊಂಡ್ರು, ಇವ್ರ ಮೇಲೆ ಯಾರಿಗಾದ್ರೂ ಕುಂಡಿಸ್ಕೊಂಡ್ರು ಇದ್ರ ಭಾರ ಹೊತ್ತಾರೋ ಯಾರು? ಗಾಡಿಯಾಗಿದೆ, ವಾಹನವಾಗಿದೆ. ಅದೇ ರೀತಿ ಸ್ಕೂಲ್ ಬ್ಯಾಗ್ ಒಳಗಡೆ ಪುಸ್ತಕಗಳಿದ್ರು, ಇದನ್ನು ಹೊರ್ತಾರೋ ಯಾರು? ಒಬ್ಬ ಮಗನಾಗಿದ್ದಾನೆ. ಓಕೆನಾ? ಈಗ ಭೂಮಿಯ ಒಳಗಡೆ ನಾವಿದ್ದೇವೆ. ಈ ಭೂಮಿಯನ್ನು ದೇವರು ಶೂನ್ಯದಲ್ಲಿ ತೂಗ ಹಾಕಿರುವಾಗ ಈ ಭೂಮಿ ಸಮೇತ, ನಮ್ಮನ್ನು ಸಮೇತ ಒಬ್ಬರು ಹೊರತಾರಂಥ ಪರಮಾತ್ಮರಿದ್ದಾರೆ ಪ್ರೇರೆ. ಆಲೋಚನೆ ಮಾಡೋಣ. ಬೈಬಲ್ ಗ್ರಂಥದಲ್ಲಿ ಒಂದು ಮಾತಿದೆ, ತಾಯಿಯ ಗರ್ಭದಲ್ಲಿ ಹೆತ್ತವನು ನಾನೇ, ಹೊತ್ತವನು ನಾನೇ, ಸಾಕಿ ಸಲಹುತ್ತಿರುವಂಥವನು ನಾನೇ ಹೆತ್ತಿದ್ದೇನೆ, ನಾನೇ ಹೊತ್ತಿ ಸಹಿಸುವೆನು. ನರೆ ಬಂದಾಗಲೂ, ನರೆ ಅಂದರೆ ಮುದುಕನಾದ ಮೇಲೂ ನಾನೇ ಹೊತ್ತು ಸಹಿಸುವೆನು. ನಾನೇ ಹೆತ್ತಿದ್ದೇನೆ, ನಾನೇ ಹೊತ್ತು ಸಹಿಸುವೆನು ಅಂದರೆ ದೇವರು ನಮ್ಮನ್ನು ಹೆಗ್ಲ ಮೇಲೆ ಹಾಕೊಂಡಿರ್ತಾರ ಅಥವಾ ಕಂಕ್ಳ ಮೇಲೆ ಕುಂಡಿಸ್ಕೊಂಡಿರ್ತಾರ? ಎಲ್ಲಿ ಕುಂಡಿಸ್ಕೊಂಡಿದ್ದಾರೆ? ಈ ಭೂಮಿ ಎನ್ನುವಂಥ ಚಕ್ರ ಬಂಡಿಯ ಮೇಲೆ, ಗಾಡಿ ಮೇಲೆ ನಿಮ್ಮನ್ನು ಕುಂಡಿಸಿದ್ದಾರೆ ಅಲ್ವಾ? ಈ ಭೂಮಿ ತಿರುಗ್ತಾ ಇದೆ ಪ್ರೇರೆ. ಎಷ್ಟು? 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ಭೂಮಿ ತಿರುಗ್ತಾ ಇದೆ. ಈ ಭೂಮಿ ಸಮೇತ ನಮ್ಮನ್ನು ಹೊತ್ತಿದ್ದಾರೆ ದೇವರು ಅಲ್ವಾ? ಇಂಥ ಮಹಾದೇವರಿಗೆ ಬೈಬಲಲ್ಲಿ ಇದ್ರ ಕುರಿತು ಸಾಕ್ಷಿ ಇದೆ ಪ್ರೇರೆ. ಇಂಥ ಮಹಾಜ್ಞಾನ ಬೈಬಲಲ್ಲಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ವಕಲ್ಪಿತ ಅಲ್ಲ. ನೀವು ವಿಚಾರಿಸಿ ವಿಜ್ಞಾನಿಗಳಿಗೆ 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ಈ ಭೂಮಿ ತಿರುಗ್ತಾ ಇದೆ ಪ್ರೇರೆ. ಆದರೂ ಶಬ್ದವಿಲ್ಲ, ಮಾತಿಲ್ಲ, ಸೈಲೆಂಟಾಗಿ ಓಡ್ತಾ ಇದೆ. ಎಲೆಕ್ಟ್ರಿಕ್ ಗಾಡಿಗಳು ಓಡುತ್ತೆ ಗೊತ್ತಾ? 100 ಸ್ಪೀಡ್ ಪಕ್ಕದಲ್ಲಿ ಹೋದರೂ ವಾಹನದ ಸೌಂಡ್ ಬರಲ್ಲ. ಇದು ಮನುಷ್ಯನ ಜ್ಞಾನದಿಂದ ತಯಾರಿಸಿದ ಒಂದು ತಂತ್ರಜ್ಞಾನದಿಂದ ತಯಾರಿಸಿದ ಒಂದು ವಾಹನ ಆಗಿದ್ದರೆ, ದೇವರು ಕೂಡ ತಿರುಗಿಸ್ತಾ ಇದ್ದಾರೆ ಈ ಭೂಮಿಯನ್ನು, ಶಬ್ದವಿಲ್ಲದೆ ಮಾತಿಲ್ಲದೆ ತಿರುಗಿಸ್ತಾ ಇದ್ದಾರೆ. ಅಂಥ ಮಹಾಜ್ಞಾನಿಯಾದಂಥ ದೇವರಿಗೆ ನಮ್ಮ ದುಃಖವನ್ನು ಹೊರುವುದು ದೊಡ್ಡ ವಿಷಯನ?
ನಾವು ಬರೋಣ ಬೇರೆ ಹನ್ನೆರಡ ವಿಷಯಕ್ಕೆ ಬರೋಣ. ಹನ್ನೆರಡ ಪರಿಸ್ಥಿತಿ ಎಂಥದ್ದಾಗಿತ್ತು ಅಂದರೆ, ಅನೇಕ ಅವಮಾನ ನಿಂದೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅಂಥ ಒಳ್ಳೆಯ ಭಕ್ತಳಿಗೂ ಕೂಡ ಅವಮಾನ ಅನ್ನೋದು ಸ್ಥಿರನಾ? ಒಂದ್ಸರಿ ನೋಡಿ, ಮೊದಲನೇ ಸಾಮುವೇಲ 1ನೇ ಅಧ್ಯಾಯ 18ನೇ ವಚನ. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಿಸಲಿಲ್ಲ. ಇಲ್ಲಿ ನೋಡುವಾಗ ಪ್ರಿಯರೇ, 12ನೇ ವಚನದಿಂದ ನೋಡುವಾಗ, ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ, ಎಂಥ ಭಯಂಕರದ ಸ್ಥಿತಿ ಪ್ರಿಯರೇ, ಆತಳು ದುಃಖ ಪಡ್ತಿರೋದು. ಆದ್ದರಿಂದ ಆಕೆಯು ಭಯಂಕರವಾಗಿ ಗೋಳಾಡುತ್ತಾ ದೇವ್ರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ, ದೇವರೇ, ಅನೇಕ ಅವಮಾನಗಳು ನಿಂದೆಗಳು ದೇವರೇ, ಮನೆಯಲ್ಲಿ ಊಟ ಮಾಡೋಕ್ಕೆ ನೆಮ್ಮದಿ ಇಲ್ಲ, ನನ್ನ ಯಜಮಾನ ಜೊತೆ ನೆಮ್ಮದಿಯಿಂದ ಮಾತಾಡೋದಕ್ಕೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಇಷ್ಟು ವರ್ಷ ಸಂಸಾರವನ್ನು ಸಾಗಿಸ್ತಾ ಇದ್ದೇನೆ, ನನಗೊಂದು ಗರ್ಭಫಲವಿಲ್ಲದ ಕಾರಣಕ್ಕೆ. ಈ ಲೋಕದ ದೃಷ್ಟಿಯಲ್ಲಿ ಏನಂತಾರೆ, ಸವತಿ ಅಂದರೆ ಗಂಡನಿಗೆ ಇಬ್ಬರು ಹೆಂಡತಿರಿದ್ದರೆ ಮತ್ತೊಬ್ಬಳು ಏನಾಗ್ತಾಳೆ, ಸವತಿ ಅಂತಾರೆ. ಪ್ರೀತಿಯಿಂದ ಇದ್ದರೆ ಅಕ್ಕ ತಂಗಿರ ಥರನೂ ಇರ್ಬೋದು, ಸವತಿ ಅನ್ನೋದು ಅವಶ್ಯಕತೆ ಇಲ್ಲ ಅಲ್ಲ. ಆದರೆ 12 ಆತಳಿಗೆ ಗೌರವ ಕೊಡ್ತಾ ಇದ್ದಾಳೆ. ಆದರೆ ಆ ಸ್ತ್ರೀ ಇದ್ದಾಳಲ್ಲ, ಆ ಸ್ತ್ರೀ ಈತಳಿಗೆ ಭಯಂಕರವಾಗಿ ಅವಮಾನ ಪಡಿಸ್ತಾ ಇದ್ದಾಳೆ. ದೇವರ ಮುಂದೆ ಹೋಗಿ ಮೊರೆ ಇಟ್ಟಾಗ ಭಯಂಕರವಾಗಿ ರೋದನೆಯಿಂದ ಅಳುವಾಗ ಪ್ರಿಯರೇ, ದೇವರು ಆತಳ ಮೊರೆಯನ್ನು ಕೇಳಿ ಆತಳು ಹೋಗಿ ಸಮಾಧಾನವಾಗಿ ನೋಡಿ ಹೇಗಿದ್ದಂತೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವೂ ಕಾಣಲಿಲ್ಲ. ಅಂದರೆ ದುಃಖ ಪಟ್ಟರೆ ಸಮಾಧಾನ ಇರುತ್ತೆ ಪ್ರೇರೆ, ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಸಮಾಧಾನ ಡೈರೆಕ್ಟಾಗಿ ನಾವು ಅನುಭವಿಸಿದ್ರೆ ಆ ಸಮಾಧಾನಕ್ಕೆ ಬೆಲೆ ಇರಲ್ಲ, ಅರ್ಥ ಮಾಡ್ಕೊಳ್ಳೋಣ. ಕಷ್ಟ ಪಡದೆ ಸುಖವನ್ನು ಅನುಭವಿಸಿದ್ರೆ ಆ ಸುಖಕ್ಕೆ ನಮ್ಮ ಹತ್ರ ವ್ಯಾಲ್ಯೂಯೇಷನ್ ಇರೋದು, ಬೆಲೆ ಇರಲ್ಲ. ಕೆಲವರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಸುಲಭವಾಗಿ ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ. ಒಂದು ಗಾರೆ ಕೆಲಸ ವ್ಯಕ್ತಿನ ನೋಡಿ ಬೇರೆ, ಭಯಂಕರ ಬೆಳಗಿಂದ ಕಷ್ಟಪಟ್ಟು ಸಂಜೆವರೆಗೂ ಮರಳನ್ನು ಹೊತ್ತು, ಬಾಣಲಿಯನ್ನು, ಸಿಮೆಂಟನ್ನು ಹೊತ್ತು, ಇಟ್ಟಿಗೆಗಳನ್ನು ಹೊತ್ತು, ಚರ್ಮ ಎಲ್ಲ ಸುಲ್ಕೊಂಡು ಪ್ರೇರೆ ಇರುವಂಥ ಮನುಷ್ಯನು ಸುಲಭವಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ ಪ್ರೇರೆ. ಯಾಕಂದರೆ ಕಷ್ಟಪಟ್ಟಿದ್ದಾನೆ. ಮನೆಗೆ ಹೋಗಿ ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರುವಾಗ ಆತನು ಸುಖ ಪಡುವಾಗ ಅನ್ಕೋತಾನೆ, ಅದು ಮರ್ತೋಗುತ್ತೆ, ಆ ದುಃಖ ಮರ್ತೋಗುತ್ತೆ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಹೇಳೋದು ಗೊತ್ತಾ? ಸಂಜೆಗೆ ದುಃಖವೆಂಬುದು ಬಂದು ನಿಮ್ಮ ಬಳಿಲಿ ಇಳ್ಕೊಂಡರು, ಮುಂಜಾನೆ ನೀವು ಹರ್ಷದನಿಗೆ ಇರ್ತೀರಿ. ಸಂಜೆಗೆ ದುಃಖ ಬಂದು ನಿಮ್ಮ ಬಳಿಯಲ್ಲಿ ಸ್ಟೇ ಮಾಡಿದ್ರು, ರೆಸ್ಟ್ ಮಾಡಿದ್ರು, ನಿಮಗೆ ಒಂದು ಕ್ಷಣ ದುಃಖ ಅನ್ನಿಸ್ತು. ಆದರೆ ನಿಮ್ಮ ಮುಂದಿನ ಸಮಯ ಇರುತ್ತಲ್ಲ, ಅದು ಸುಖಕರವಾಗಿರುತ್ತೆ ಅಲ್ವಾ? ದೇವವಾಕ್ಯ ಅದೇ ಹೇಳ್ತಾ ಇದ್ದಾರೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ಈಗ 12ಗೆ ಸುಖ ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ. ದುಃಖ ಪಟ್ಟದ್ದರಿಂದ ತಾನೇ ಸಾಮೂಹ್ಯನಂಥ ಮಹಾಪ್ರವಾದಿ ಹುಟ್ಟಿದ್ದು. ದುಃಖವಿಲ್ಲದೆ, ವೇದನೆ ಇಲ್ಲದೆ, ಸಂಕಟವಿಲ್ಲದೆ ದೇವ್ರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡದೆ ಇರ್ತಾ ಇದ್ರೆ ಸಾಮೂಹ್ಯನ ಚರಿತ್ರೆ ಇರ್ತಾ ಇದ್ದ. ಏನು ಬೇರೆ ಆಲೋಚನೆ ಮಾಡಿ ಬೇರೆ, ಈ ದಿನ ಸ್ವಲ್ಪ ದುಃಖ ಬಂದರೆ, ಕಷ್ಟ ಬಂದರೆ ನಮ್ಮ ಸೇವಕರುಗಳು ಕೂಡ ಏನು ಮಾಡ್ತೀವಿ ಅಂದರೆ, ಈ ಥರ ದುಃಖ ಎಲ್ಲ ಯೇಸು ನಾಮದಲ್ಲಿ ಹೋಗ್ಬಿಡ್ಲಿ ಅಂತ. ಅಲ್ಲಪ್ಪ, ಅದು ದುಃಖ ನಮಗೆ ಸಮಾಧಾನ ಕೊಡುವಂಥದ್ದು, ಮುಂದೆ ನಮಗೆ ಆಶೀರ್ವಾದವಂಥದ್ದು. ಅದು ದೇವರೇನು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾಯ್ತಾ? ಕಿವಿ ಇದೆಯಾ? ಕಿವಿ ಇದೆಯಾ? ಕಿವಿ ಇದೆಯಾ ಬೇರೆ? ದುಃಖ ಪಡುವವರು ಧನ್ಯರು ಅಂತ ಅವ್ರು ಹೇಳುವಾಗ, ದುಃಖ ಪಡುವವರು ನೀವು ಶಾಪಗ್ರಸ್ತರು ಅಂತ ನೀವು ಹೇಳ್ತೀರ. ಅಂದರೆ ನಿಮಗೆ ದುಃಖ ಇದೆಯಾ, ವೇದನೆ ಇದೆಯಾ, ಅನೇಕ ಅವಮಾನಗಳಿದೆಯಾ, ಹಂಗಾರೆ ನೀವು ದೇವ್ರ ಮಕ್ಕಳಲ್ಲ ಅನ್ನುವಂಥ ಭಾವನೆಯಲ್ಲಿ ಇವ್ರು ಮಾತಾಡ್ತಾರೆ. ಇಲ್ಲಪ್ಪ, ಇಲ್ಲಮ್ಮ, ನೀನು ಆ ರೀತಿ ಅನ್ಕೋಬೇಡ, ಯಾವ ಸೇವಕನ ಮಾತನ್ನು ಕೇಳಬೇಡ. ದೇವರ ವಾಕ್ಯ ನಿನ್ನ ಮುಂದೆ ಇದೆ, ಯೇಸು ಸ್ವಾಮಿ ನಿನ್ನ ಮುಂದೆ ಇದ್ದಾರೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ನಿಂಗೆ ಸಮಾಧಾನ.
ವಾಕ್ಯ ಅದೇ ಅಲ್ವಾ ಹೇಳುತ್ತೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಂದರೆ ವಾಕ್ಯದಲ್ಲಿ ಇದೆ ಸತ್ಯ. ಕೆಲವು ಸೇವಕರಲ್ಲಿ ಮಾತ್ರ ಸತ್ಯ ಇದೆ. ಎಲ್ಲರೂ ಒಂದೇ ಅನ್ಕೋಬೇಡಿ ಪ್ರಿಯರೇ, ಭಯಂಕರ ಅಲ್ಲೇ ಮೋಸ ಹೋಗೋದು. ಹನ್ನಳ ಜೀವಿತದಲ್ಲಿ ಬಂದಂಥ ದುಃಖ ಭಯಂಕರವಾಗಿದ್ದರೂ ಆತಳಿಗೆ ಒಂದು ದಿವಸ ಸಮಾಧಾನ ಉಂಟು. ಇಷ್ಟು ಸಂತೋಷದಿಂದ ಮಗುನ ತೆಗೆದುಕೊಂಡು ಹೋಗಿ ಬಿಡ್ತಾ ಇದ್ದಾಳೆ ಪ್ರಿಯ ದೇವ್ರ ಬಳಿಯಲ್ಲಿ. ಎಷ್ಟು ಸಂತೋಷ, ಎಷ್ಟು ಸಮಾಧಾನ ಆತಳ ಜೀವಿತದಲ್ಲಿ ದೇವ್ರು ಕೊಟ್ಟಿದ್ದಾರೆ. ಮುಂದಿನ ವಚನ ನೋಡ್ಕೊಳ್ಳೋಣ. ಎಸ್ತೇರಳ ಗ್ರಂಥ